ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಟಿಎಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಅದಿತಿ ಹಾಸ್ಪಿಟಲ್ ಅಂಡ್ ಐವಿಎಫ್ ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, ಎಂಬಿಬಿಎಸ್, ಎಂಎಸ್, ಒಬಿಜಿ, ಡಿಎನ್ಬಿ, ಒಬಿಜಿ ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. ಆರ್ಆರ್ ಕಾಲೋನಿ, ಆಶಾಪುರ್ ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಾಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಡಗರ ಸಂಭ್ರಮಗಳಿಂದ ಕ್ರಿಸ್ಮಸ್ ಆಚರಣೆ, ಯೇಸುವಿನ ಸಂದೇಶ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಡಾಕ್ಟರ್ ಶಿವರಾಜ್ ಪಾಟೀಲ್. ಬಿಜೆಪಿ ಕಚೇರಿಯಲ್ಲಿ ವಾಜಪೇಯಿ ಜನ್ಮದಿನ, ರಕ್ತದಾನ ಶಿಬಿರ, ಅಜಾತಶತ್ರು ವಾಜಪೇಯಿಯ ರಾಜಕೀಯ ಪ್ರೇರಣೆ. ಡಾಕ್ಟರ್ ಶಿವರಾಜ್ ಪಾಟೀಲ್. ಕೇಂದ್ರ ಬಿಜೆಪಿ ಸರ್ಕಾರದಿಂದ ಮನುವಾದಿ ಸಂವಿಧಾನ ವಿರೋಧಿ ಧೋರಣೆ, ಜನವರಿ 1ರಂದು ಪ್ರತಿಭಟನೆ. ಎಂಆರ್ ಭೇರಿ. ಕಮಲಾಪುರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಮಾನೋತ್ಸವ, ಶತಾಯುಷಿ ಚಾಲನೆ. ಮತ್ತು ಎಸ್ಬಿಎಚ್ ನಿವೃತ್ತ ಮ್ಯಾನೇಜರ್ ಸಿಎನ್ ಭಂಡಾರಿ ನಿಧನ. ವಾರ್ತೆಗಳ ವಿವರ. ನಗರದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಧರ್ಮಗುರುಗಳು ಸಾಮೂಹಿಕ ಪ್ರಾರ್ಥನೆ ಮಾಡುವ ಮೂಲಕ ಮಾರ್ಗದರ್ಶನ ನೀಡಿದರು. ಫಾದರ್ ಸಿಮೋನ್ ಆಶೀರ್ವಚನ ನೀಡಿ, ನಾವು ಯೇಸುವಿನ ಕೃಪೆಗೆ ಪಾತ್ರರಾಗುವಂತ ಕೆಲಸಗಳು ಮಾಡಬೇಕು. ಯೇಸು ಕ್ಷಮೆಯ ಸಂದೇಶ ನೀಡಿದ್ದು, ಆತನ ಮಾರ್ಗದಲ್ಲಿ ನಡೆಯುವ ಮೂಲಕ ಎಲ್ಲರೂ ಜೀವನ ಸಾರ್ಥಕಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ನಗರದ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಧರ್ಮಗುರುಗಳು ಸಾಮೂಹಿಕ ಪ್ರಾರ್ಥನೆ ಮಾಡುವ ಮೂಲಕ ಮಾರ್ಗದರ್ಶನ ನೀಡಿದರು. ಫಾದರ್ ಸಿಮೋನ್ ಆಶೀರ್ವಚನ ನೀಡಿ, ನಾವು ಯೇಸುವಿನ ಕೃಪೆಗೆ ಪಾತ್ರರಾಗುವಂತಹ ಕೆಲಸಗಳನ್ನು ಮಾಡಬೇಕು. ಯೇಸು ಕ್ಷಮೆಯ ಸಂದೇಶ ನೀಡಿದ್ದು, ಆತನ ಮಾರ್ಗದಲ್ಲಿ ನಡೆಯುವ ಮೂಲಕ ಎಲ್ಲರೂ ಜೀವನ ಸಾರ್ಥಕಪಡಿಸಿಕೊಳ್ಳಬೇಕೆಂದರು. ಶಾಂತಿ, ಅಹಿಂಸೆ, ಪ್ರೀತಿ ಹಾಗೂ ತ್ಯಾಗದ ಸಂದೇಶ ಸಾರಿದ ಸಂತ ಯೇಸುವನ್ನು ಎಲ್ಲರೂ ಪೂಜಿಸುವ ಮೂಲಕ ಸ್ಮರಿಸಿದರು. ಶಾಸಕ ಶಿವರಾಜ್ ಪಾಟೀಲ್ ಅವರು ಕೇಕ್ ಕತ್ತರಿಸಿ ಕ್ರಿಸ್ಮಸ್ ಅನ್ನು ಆಚರಣೆ ಮಾಡಿದರು. ನಂತರ ಮಾತನಾಡಿ, ಜಗತ್ತಿನಲ್ಲಿ ಇರುವ ಜನರೆಲ್ಲರ ಕಷ್ಟಗಳನ್ನು ಯೇಸು ಕ್ರಿಸ್ತನು ನನಗೆ ಕೊಡಲಿ. ಜನರಿಗೆ ಯಾವುದೇ ಕಷ್ಟಗಳನ್ನು ನೀಡಬಾರದು. ಇಡೀ ಜಗತ್ತಿನ ಜನರೆಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಜೀವಿಸಲಿ ಎಂದು ಅವರು ದೈವಾಧೀನರಾದರು. ಅವರನ್ನು ಪ್ರತಿದಿನ ಸ್ಮರಿಸುವ ಮೂಲಕ ಅವರ ಹಾಕಿಕೊಟ್ಟ ಹಾದಿಯಲ್ಲಿ ನಾವೆಲ್ಲರೂ ಸಾಗಬೇಕು ಎಂದು ತಿಳಿಸಿದರು. ಎಲ್ಲರಿಗೂ ಸುಖ ಶಾಂತಿಯಿಂದ ಜೀವಿಸಲು ಕೃಪೆ ಅವರ ಮೇಲಿರಲಿ ಎಂದು ಸ್ಮರಿಸಿದರು. ನಗರದ ವಿವಿಧ ಚರ್ಚ್ಗಳಲ್ಲಿ ಕ್ರಿಸ್ಮಸ್ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆ ನಡೆಸಲಾಯಿತು. ಕ್ಯಾಥೋಲಿಕ್, ಅಗಾಪೆ, ಇನ್ಫೆಂಟ್ ಜೀಸಸ್ ಚರ್ಚ್ಗಳಲ್ಲಿ ಸಾಮೂಹಿಕ ಪ್ರಾರ್ಥನೆಗಳು ಜರುಗಿದವು. ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಚರ್ಚ್ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು.
ಅರ್ಪಿಸ್ತೇವೆ. ಕಾಣಿಕೆ ಕೊಟ್ಟದ್ದೆಲ್ಲ ನಿನ್ನ ಮಕ್ಕಳನ್ನ, ಎಲ್ಲ ಕೈಗಳನ್ನ, ಇಡೀ ನಮ್ಮ ಜಿಲ್ಲೆಯನ್ನ, ನಮ್ಮ ರಾಯಚೂರು ಪಟ್ಟಣವನ್ನ, ಕ್ರೈಸ್ತರನ್ನ, ಪ್ರತಿಯೊಬ್ಬರನ್ನ, ಪ್ರತಿ ಮಾನವರಿಗಾಗಿ ಲೋಕಕ್ಕೆ ಬಂದಂತ ದೇವರು ನೀನು. ಕ್ರೈಸ್ತರಿಗಾಗಿ ಬಂದಂತ ದೇವರನ್ನೆಲ್ಲ ಎಲ್ಲ ಮಾನವರಿಗಾಗಿ ಬಂದು ಮಾನವ ಕುಲಕ್ಕೆ ಆ ರಕ್ಷಣೆ ಆನಂದವನ್ನು ತಂದುಕೊಟ್ಟಂತ ದೇವರು ನೀನು. ಆ ಆನಂದ, ಸಂತೋಷ ಇವತ್ತು ನಾವು ಅನುಭವಿಸುವಾಗಿ ನಮ್ಮನ್ನು ನಡೆಸು. ಈ ಕಾಣಿಕೆಗಳನ್ನು ಆಶೀರ್ವದಿಸು. ನನ್ನ ಮಾನವ ಸ್ತುತಿ ಸ್ತೋತ್ರ ನಿನಗೊಬ್ಬನಿಗೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ. ಪವಿತ್ರ ಸಂತ ಕ್ರೈಸ್ತರು ಹುಟ್ಟಿದಂತ ಸಂತ ಮೇರಿ ಮತ್ತು ಸಂತ ಜೋಸಫ್ ಸುಪುತ್ರರಾಗಿ ಹುಟ್ಟಿದಂತ ಈ ಪವಿತ್ರ ದಿನದ ಅಂಗವಾಗಿ ಅಲ್ಲಿ ನೋಡಿದಂತ ಸಮಾರಂಭದಲ್ಲಿ ಹಾಜರಿದ್ದಂತ ಎಲ್ಲ ಸಮಸ್ತ ಸಮಾಜದ ಎಲ್ಲ ಸಹೋದರ ಸಹೋದರಿ ಎಲ್ಲರಿಗೂ ಕಳಿಸ್ತಾನೆ. ಎಲ್ಲರಿಗೂ ನಿಜವಾಗ್ಲೂ ಇದು ಪವಿತ್ರವಾದಂತಹ ಹಬ್ಬ. ಯಾಕಂದ್ರೆ ಇಡೀ ಜಗತ್ತಿಗೆ ಶಾಂತಿಯನ್ನು ಕಲಿಸಿಕೊಟ್ಟಂತ ಏಕಮಾತ್ರ ದೇವರು ಸಂತ ಕ್ರೈಸ್ತರು ಅಂತ ಹೇಳಿ ಕ್ರೈಸ್ತರು. ಅತಿ ಚಿಕ್ಕ ವಯಸ್ಸಿನಲ್ಲಿ ಅವರು ದೈವಾಧೀನರಾದ್ರೂ ಜಗತ್ತಿನ ಜನರೆಲ್ಲ ಕಷ್ಟಗಳು ನನಗೆ ಕೊಡ್ಲಿ ಆ ದೇವರು, ಆದ್ರೆ ನನ್ನ ಜನರಿಗೆ ಯಾವುದು ಕಷ್ಟ ಕೊಡಬಾರ್ದು ಅಂತ ಹೇಳಿ ಜೀವನದುದ್ದಕ್ಕೂ ಕಷ್ಟಗಳನ್ನು ಅನುಭವಿಸಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಬಹುಶಃ 30-35 ಆಸುಪಾಸಿನಲ್ಲಿ ಅವರು ದೈವಾಧೀನರಾದ್ರೂ ಬಹುಶಃ ಇವತ್ತು ಪ್ರತಿದಿನ ಪ್ರತಿ ಕ್ಷಣ ನಾವು ಅವರನ್ನೆಲ್ಲ ನೆನೆಸ್ತೀವಿ. ಬಹುಶಃ ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ಶಾಂತಿ ಮಂತ್ರ ಪಠಿಸುತ್ತಾ ಬೆಳೆದಾಗ ಬಹುಶಃ ಇವತ್ತು ಕ್ರಿಶ್ಚಿಯನ್ ಸಮಾಜದವರು ಇಡೀ ಜಗತ್ತಿನಲ್ಲಿ ಎಲ್ಲ ಭಾಗದಲ್ಲಿದ್ದಾರೆ. ಎಲ್ಲ ಸಮುದಾಯದವರ ಜೊತೆ ಅತ್ಯಂತ ಅನ್ಯೋನ್ಯದಿಂದ ಜೀವನ ಮಾಡುವಂತ ಜನಾಂಗ ಇವತ್ತು ಕ್ರೈಸ್ತ ಜನಾಂಗ. ಅಂತ ಕ್ರೈಸ್ತ ಜನಾಂಗಕ್ಕೆ ಪವಿತ್ರವಾದ ಈ ದಿನದಂದು ಆ ಸಂತ ಕ್ರೈಸ್ತನು ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ಐಶ್ವರ್ಯ, ಅಂತಸ್ತು ಎಲ್ಲವನ್ನು ಕೊಟ್ಟು ಕರುಣಿಸಲೆಂದು ಸಮಸ್ತ ನನ್ನ ಜೀವನದಿರುವುದಕ್ಕೂ, ಯಾಕಂದ್ರೆ ನನ್ನ ಮೊಟ್ಟ ಮೊದಲನೇ ದೇವರಾಗಿ ನಾನು ಕಂಡಿದ್ದು ಸಂತ ಕ್ರೈಸ್ತರು. ಯಾಕಂದ್ರೆ ನಾವು ಇದೇ ಕ್ರೈಸ್ತ ಮಿಷನರಿ ಸ್ಕೂಲಲ್ಲಿ ಓದಿದಂತ ನಾವು ಇವತ್ತು ಕ್ರೈಸ್ತರು ಎಷ್ಟೊಂದು ಪವಿತ್ರರು ಅಂತ ತಿಳ್ಕೊಳ್ಳುವಲ್ಲಿ ನಾನು ಮೊಟ್ಟ ಮೊದಲನೇನು ನನ್ನ ಕೊನೆಯುಸಿನವರೆಗೂ ಈ ಸಮಾಜದ ಎಲ್ಲ ಒಡನಾಡಿಗಳ ಜೊತೆ ಸಹೋದರ ಎಲ್ಲರ ಜೊತೆ ಬಾಳ್ತೇನೆ ಅಂತ ಹೇಳಿ ನನ್ನ ಮಾತನ್ನು ನಾನು ಕೊಡ್ತೇನೆ. ಈ ಸಂದರ್ಭದಲ್ಲಿ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕ ಸಿಮೋನ್, ಸ್ಯಾಮ್ಯುಯಲ್ ಫಾಸ್ಟರ್, ಅಬ್ರಹಾಂ ಫಾಸ್ಟರ್, ರವೀಂದ್ರ ಜಾಲ್ದಾರ್, ನಾಗರಾಜ್, ವೈ ಗೋಪಾಲ್ ರೆಡ್ಡಿ, ನಗರಸಭೆ ಸದಸ್ಯ ಲಕ್ಷ್ಮೀ ಸನ್ನಿ ರೊನಾಲ್ಡ್, ಸ್ಟೀವರ್ಡ್ ವಿನಿ, ಸಮುದಾಯ ಹಿರಿಯರು, ಮಹಿಳೆಯರು ಸೇರಿದಂತೆ ಅನೇಕರಿದ್ದರು. ನಗರದ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜಿಸಿರುವುದನ್ನು ಶ್ಲಾಘಿಸಿದರು. ಅಟಲ್ಜಿ ಅವರ ತತ್ವ ಆದರ್ಶಗಳನ್ನು ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಮೈಗೂಡಿಸಿಕೊಳ್ಳಬೇಕಿದೆ ಎಂದರು. ಪ್ರಧಾನಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹಳಷ್ಟು ತಪ್ಪುಗಳು ಜೀವನದಲ್ಲಿ ನನಗಿಂತ ಮೋಸ ಆಗಿರಲಿಲ್ಲ, ನಾನೇನೋ ಭಾರತ ದೇಶದ ಜನತೆಗೆ ಮೋಸ ಮಾಡಿಬಿಟ್ಟೆ ಅನ್ನುವಂಥ
ಅವರಲ್ಲಿ ಆತಂಕ ಇತ್ತು. ಆದರೆ ಅವತ್ತಿನ ಎಲ್ಲ ಪಕ್ಷಗಳು ಪಕ್ಷಾತೀತವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವಕ್ಕೆ ಬೆಂಬಲ ಕೊಟ್ಟು ಆಲ್ ಪಾರ್ಟಿ ಮೀಟಿಂಗ್ ಮಾಡುವಂತ ಸಮಯದಲ್ಲಿ ನಮಗೆ ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸ ಇದೆ, ನೀವು ಏನು ರೀತಿ ತಗೊಳ್ಳಿ ಅಂತ ಹೇಳಿದ ಮೇಲೆ 21 ದಿನ ಹೋರಾಟ ಮಾಡಿ ಅವತ್ತು ನಮ್ಮ ಭಾರತ ದೇಶದ ಏನು ಸೈನಿಕರಿದ್ರು ಹೋರಾಟ ಮಾಡಿ ಕಾರ್ಗಿಲ್ ಆಕ್ರಮಿಸಿಕೊಂಡಿರುವ ಪಾಕಿಸ್ತಾನದವರು ಸಂಪೂರ್ಣ ಮರುವಶಪಡಿಸಿಕೊಂಡಿದ್ರು. ಇತಿಹಾಸದಲ್ಲಿ ಯಾರು ಮರೆಯಲಿಲ್ಲ. ಅವತ್ತು ಅಮೆರಿಕದವರು ಏನೋ ಒಂದು ಡಿಪ್ಲೊಮೆಸಿ ಮಾಡಬೇಕು, ನಮ್ಮ ಇಬ್ಬರ ಮಧ್ಯೆ ರಾಜಿ ಮಾಡಬೇಕು ಅಂತ ಬಂದು ಹೇಳಿದಾಗ ನಮ್ಮ ಪ್ರಧಾನಿಗಳು ಅದಾಗ್ಯೂ ನಾವು ಆಕ್ರಮಿಸಿಕೊಂಡ ಮೇಲೆ ಮಾಡಿದ್ದೇವೇನೋ ಅವರು ಒಪ್ಕೊಂಡ್ರು. ಆಯ್ತು, ನಾನು ಇನ್ನೂ ದೋಸ್ತಿಗೆ ನಡೀತೀವಿ ಅಂತ ಹೇಳಿದ ಪಾಕಿಸ್ತಾನದವರು ಒಪ್ಕೊಳ್ಳದಿದ್ದಾಗ ಪಾಕಿಸ್ತಾನಕ್ಕೆ ಅಮೆರಿಕದವರು ಎಚ್ಚರಿಕೆ ಕೊಟ್ಟರು, ನಿಮ್ಮ ದೇಶ ಭಾರತ ದೇಶ ಏನಾದರೂ ದಾಳಿ ಮಾಡಿದ್ರೆ 15 ನಿಮಿಷದಲ್ಲಿ ನಿಮ್ಮ ದೇಶ ಸರ್ವನಾಶ ಆಗ್ತದ, ಇದು ನೀವು ತಿಳ್ಕೊರಿ, ಭಾರತ ದೇಶ ಶಕ್ತಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಅವರಿಗೆ ಚೇತಾವಣೆ ಕೊಟ್ಟರು ಪಾಕಿಸ್ತಾನ. ಇವತ್ತಾದ್ಮೇಲೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಲೂ ಅಟಮ್ ಬಾಂಬ್ ಸಿಡಿಸೋದು ನಾವು ನೋಡಿಲ್ಲ, ಟ್ರಯಲ್ ಮಾಡೋದು ನಾವು ನೋಡಿಲ್ಲ, ಎಲ್ಲೂ ಅಟಮ್ ಬಾಂಬ್ ಪ್ರಾಯೋಗಿಕ ಬ್ಲಾಸ್ಟ್ ಮಾಡೋದು ನಾವು ಎಲ್ಲಿ ಮಾಡೋದು ನೋಡಿಲ್ಲ. ಆದ್ರೆ ಅದನ್ನು ಮಾಡಿದಂತೆ ಏಕೈಕ ವ್ಯಕ್ತಿ ಇಡೀ ಜಗತ್ತಿನಲ್ಲಿ ಯಾರಾದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ ಹೇಳಬೇಕು. ನಾವು ಪ್ರೋಗ್ರಾಮ್ ತಿಳಿಸುವ ಮೂಲಕ ಇಡೀ ಜಗತ್ತಿಗೆ ನಾವು ಎಲ್ಲರಲ್ಲಿ ಬಯಸ್ತಾ ಇದ್ದೀವಿ ಅಂತ ಪ್ರಧಾನಿಗಳು ಮಾತನಾಡಿ ಕಾರ್ಗಿಲ್ ಹೊರಡಬೇಕು ಅನ್ನೋಷ್ಟರಲ್ಲಿ ಕಾರ್ಗಿಲ್ ಯುದ್ಧ ಶುರುವಾಯಿತು. ಕಾರ್ಗಿಲ್ ಯುದ್ಧ ಶುರುವಾಯಿತು. ಬಹುಶಃ ಯಾರು ಇತಿಹಾಸದಲ್ಲಿ ಅನ್ಕೊಂಡಿರಲಿಲ್ಲ. ಮತ್ತು ಅಲ್ಲಿಯ ಪ್ರಧಾನಮಂತ್ರಿಗಳಾದ ನವಾಜ್ ಶರೀಫ್ ಅವರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ, ನಮ್ಮ ದೇಶ ಕಾರ್ಗಿಲ್ ಇನ್ಕ್ಲೂಡ್ ಅಂದ್ರೆ ನುಸುಳಿದಾಗ, ಕಾರ್ಗಿಲ್ನಲ್ಲಿ ನುಸುಳಿದಾಗ ನಮ್ಮ ಸೇನೆ ಈಗಾಗಲೇ ನಮಗೆಲ್ಲರಿಗೂ ಶ್ರೀಕೃಷ್ಣ ಸಾಹೇಬರು ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪೂರ್ಣ ಜೀವನ ಚರಿತ್ರೆ ಮತ್ತು ಆಡಳಿತದ ಬಗ್ಗೆ ಹೇಳಿದ್ದಾರೆ. ನಾನು ಒಂದು ಮಾತು ಹೇಳಿ ಬಯಸಿದರೆ, ಬಹುಶಃ ಕಾರ್ಗಿಲ್ 1991ನೇ ಇಸ್ವಿ ಅನಿಸ್ತದೆ. ಅವತ್ತು ನಮ್ಮ ಭಾರತೀಯ ಬಸ್ ಡಿಪ್ಲೊಮಸಿ ಅಂತ ಶುರು ಮಾಡಿದ್ರು. ಪಾಕಿಸ್ತಾನಕ್ಕೆ ಬಸ್ ಡಿಪ್ಲೊಮಸಿ ಅಂತ ಹೇಳಿ ಶುರು ಮಾಡಿದ್ರು. ಇವತ್ತು ನಾವೇನೋ ಹೊಸ ಇತಿಹಾಸ ಬರೀಬೇಕು ಭಾರತ ದೇಶ ಅಂತ ಹೇಳಿ ವಾಜಪೇಯಿ ಅವರು ಈಗಾಗಲೇ ಅವ್ರಿಗೆ ಯಾರು ಶತ್ರು ಇರಲಿಲ್ಲ. ಆ ಒಂದು ಉದ್ದೇಶದಿಂದ ಎಲ್ಲರ ಅಕ್ಕಪಕ್ಕದ ರಾಷ್ಟ್ರಗಳಿಂದ ಒಂದು ಒಳ್ಳೆಯ ಬಾಂಧವ್ಯ ಇಟ್ಕೊಳ್ಳೋಣ ಅಂತ ಹೇಳಿ ಬಸ್ ಡಿಪ್ಲೊಮಸಿ ಅಂತ ಹೇಳಿ ನಮ್ಮ ವಾತಾವರಣದಿಂದ ಬಸ್ ಮೂಲಕ ನಾವು ಆಚರಣೆ ಮಾಡುವಂತ ಸಂದರ್ಭದ ವೇದಿಕೆ ಮೇಲೆ ಆಸನವಿದ್ದು ಈಗ ತಾನೇ ನಮಗೆಲ್ಲರಿಗೂ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪೂರ್ಣ ಜೀವನ ಚರಿತ್ರೆ ಮತ್ತು ಅವರ ಆಡಳಿತದ ಬಗ್ಗೆ ಮತ್ತು ಅವರ ಸಂಘಟನೆ ಚಟುವಟಿಕೆ ಬಗ್ಗೆ ಹೇಳಿಕೊಟ್ಟಂತಹ ಪಕ್ಷದ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಶಂಕರಪ್ಪ ಸಾಹೇಬರು, ವೇದಿಕೆ ಮೇಲೆ ಆಸನದಂತಹ ಜಿಲ್ಲಾ ಸೆಕ್ರೆಟರಿ, ಜನರಲ್ ಸೆಕ್ರೆಟರಿ ರೆಡ್ಡಿಯವರು, ನಗರ ಮಂಡಲ ಅಧ್ಯಕ್ಷರಾದಂತಹ ರಾಘವೇಂದ್ರ ಉಪ್ಪೂರವರು, ಜೋಶಿಯವರು, ನಗರ ಮಂಡಲ ಮಹಿಳಾ ಅಧ್ಯಕ್ಷರಾದಂತಹ ನಾಗವೇಣಿಯವರು, ನಮ್ಮ ನಿಗದಿಪೂರ್ವ ಅಧ್ಯಕ್ಷರು ಹಿರಿಯರಾದಂತಹ ವೆಂಕಟನವರು, ನಮ್ಮ ಜನರಲ್ ಸೆಕ್ರೆಟರಿ ಜಿಲ್ಲೆಯಾದಂತಹ ಚಂದ್ರವರು, ನಮ್ಮ ವಿಜಯ್ ಕುಮಾರ್ ಸಜ್ಜನವರು ಮತ್ತು ನನ್ನ ಹಿರಿಯ ಸಹೋದರರು ನಾಗವೇಣಿಯವರು ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರ ಸಹೋದರ ಸಹೋದರಿಯರು, ಅವರಿಗೆ ಸಾಲ ಒದಗಿಸುವಂತ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಮತ್ತು ಆರ್ಬಿಯಲ್ಲಿ ಹವಾಮಾನದ ಬದಲಾವಣೆಗಳಾಗಿರ್ಬೋದು. ಅವತ್ತಿನ ದಿವಸ ನಾವು ಕಾರ್ಗಿಲ್ ವಿಜಯವನ್ನು ನಾವೆಲ್ಲರೂ ನೋಡಿದ್ದೀವಿ. ಆ ಒಂದು ಕಾರ್ಗಿಲ್ ವಿಜಯ ದಿವಸ ಆಗಿರ್ಬೋದು ಮತ್ತು ಜಗತ್ತಿನ ಹಿರಿಯಣ್ಣ ಅಂತ ಅನ್ಸ್ಕೊಂಡಿದ್ರು ಅಮೆರಿಕ ಅವತ್ತು ಎದುರಾಗ್ಬಿಟ್ಟು ಅವತ್ತು ಜಗತ್ತು ನೆಬ್ಬೆರಗಾಗುವಂತೆ ಪೋಖ್ರಾಣದಲ್ಲಿ ಅಣುಬಾಂಬ್ ಪರೀಕ್ಷೆ ಮಾಡಿದಂತ ಕಾರ್ಯ ಆಗಿರ್ಬೋದು. ಇಂಥ ಹಲವಾರು ಕಾರ್ಯಗಳು
ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತಾವಧಿಯಲ್ಲಿ ನಡೆದವು. ಸುಮಾರು 10 ಜನ ರಕ್ತದಾನವನ್ನು ಮಾಡಿದರು. ರೋಟರಿ ಜನಸೇವಾ ಪ್ರತಿಷ್ಠಾನ ರಕ್ತ ಭಂಡಾರ ಅವರು ರಕ್ತ ಸಂಗ್ರಹಿಸಿದರು. ನಂತರ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಬಿಜೆಪಿ ಗಣ್ಯರು ದಿವಂಗತ ವಾಜಪೇಯಿ ಅವರ ಜೀವನ ಚರಿತ್ರೆಯ ಭಾವಚಿತ್ರಗಳನ್ನು ವೀಕ್ಷಿಸಿದರು. ಅಟಲ್ ಜಿ ಅವರ ಜನ್ಮ ಶತಮಾನೋತ್ಸವ ಅಂಗವಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ತ್ರಿವಿಕ್ರಮ್ ಜೋಶಿ, ಉಟ್ಕೂರು ರಾಘವೇಂದ್ರ, ಬಿ ಗೋವಿಂದ್, ಕೊಟ್ರೇಶ್ ಕೋರಿ, ಜಿ ಶಂಕರ್ ರೆಡ್ಡಿ, ರವೀಂದ್ರ ಜಾಲ್ದಾರ್, ಪಲಗುಲು ನಾಗರಾಜ್, ವಿಜಯಕುಮಾರ್ ಸಜ್ಜನ್, ನಾಗವೇಣಿ ಸಾಹುಕಾರ್, ಎ ಚಂದ್ರಶೇಖರ್, ಯು ಆಂಜನೇಯ, ಸಂಪತ್ ಕುಮಾರ್, ಮಲ್ಲಿಕಾರ್ಜುನ ಜಿ, ತಿರುಮಲ ರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. And IVF Center, Dr. ದೀಪಾ ಹನುಮಸಾಗರ್, MBBS, MS, OBG, DNB, OBG ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜೆತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. ಸೇವೆಗಳು: ಬಂಜೆತನ, IUV ಸೆಟಪ್, IVF, ICSI ಸೌಲಭ್ಯ, ನವಜಾತ ಶಿಶು ಆರೈಕೆ, ಹದಿಹರೆಯದವರ ಆರೈಕೆ, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಋತುಬಂಧದ ಆರೈಕೆ, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ OT, ಲೇಬರ್ ರೂಮ್, NICU ಫೆಸಿಲಿಟಿ, CTG ಯಂತ್ರ ನೋವು ರಹಿತ ವಿತರಣೆ, ಇನ್ನು ಅತ್ಯಾಧುನಿಕ ಸಲಕರಣೆಗಳನ್ನು ಹೊಂದಿದೆ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಆದಿತ್ಯ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರು ಎಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಥಳ: ಆದಿತ್ಯ ಹಾಸ್ಪಿಟಲ್ ಅಂಡ್ IVF ಸೆಂಟರ್, RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರ್. ಸೆಲ್ ನಂಬರ್ 8718923336. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಖೇವರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾತಲಾಬ್, ರಾಯಚೂರು. ಖೇವರಾಜ್ ದೇವದಾ, ಮೊಬೈಲ್ ನಂಬರ್ 9741687789. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures.
For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದೇಶದ ಸಂವಿಧಾನವನ್ನು ಧಿಕ್ಕರಿಸಿ ಬಹುರಾಷ್ಟ್ರೀಯ, ಬಹುಧರ್ಮೀಯ, ಬಹುಜನಾಂಗೀಯ, ಬಹುಭಾಷಿಕ ಸಂಸ್ಕೃತಿ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಲು ಹೊರಟಿರುವ ಸಂಘ ಪರಿವಾರದ ಮನುವಾದಿ ಸರ್ಕಾರ ಫ್ಯಾಸಿಸ್ಟ್ ಮನೋಭಾವವನ್ನು ಹಿಮ್ಮೆಟ್ಟಿಸಲು ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾರಂಗ ಅಸ್ತಿತ್ವಕ್ಕೆ ತರಲಾಗಿದ್ದು, ಜನವರಿ 1ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಂಘಟನೆ ಸಂಚಾಲಕ ಎಂಆರ್ ಬೇರಿ ಹೇಳಿದರು. ದೇಶದ ಸಂವಿಧಾನವನ್ನು ಧಿಕ್ಕರಿಸಿ ಬಹುರಾಷ್ಟ್ರೀಯ, ಬಹುಧರ್ಮೀಯ, ಬಹುಜನಾಂಗೀಯ, ಬಹುಭಾಷಿಕ ಸಂಸ್ಕೃತಿ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಲು ಹೊರಟಿರುವ ಸಂಘ ಪರಿವಾರದ ಮನುವಾದಿ ಸರ್ಕಾರ ಫ್ಯಾಸಿಸ್ಟ್ ಮನೋಭಾವವನ್ನು ಹಿಮ್ಮೆಟ್ಟಿಸಲು ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾ ರಂಗ ಅಸ್ತಿತ್ವಕ್ಕೆ ತರಲಾಗಿದ್ದು, ಜನವರಿ 1ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಸಂಘಟನೆ ಸಂಚಾಲಕ ಎಂಆರ್ ಭೇರಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 50 ಕೋಟಿ ರೂಪಾಯಿ ಹೆಚ್ಚಾಗಿರುವ ಕಾರ್ಮಿಕರನ್ನು ರಕ್ಷಿಸುವ ಬದಲು ಕಾರ್ಮಿಕ ಕಾಯ್ದೆಗಳನ್ನು ರದ್ದುಗೊಳಿಸಿ 4 ಸಂಹಿತೆ ರೂಪಿಸಲಾಗಿದೆ. ದೇಶದ ಅರ್ಧದಷ್ಟು ಇರುವ ಮಹಿಳೆಯರ ಮೇಲೆ ನಿತ್ಯವೂ ದೌರ್ಜನ್ಯ, ಅತ್ಯಾಚಾರಗಳು ನಡೆದರೂ ನಿಯಂತ್ರಿಸದೆ ನಿರ್ಲಕ್ಷ್ಯ ವಹಿಸಿರುವುದು, ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ರೂಪಿಸಿ ಜಾರಿಗೊಳಿಸಲು ಮೀನಾಮೇಷ ಎಣಿಸುತ್ತಿರುವ ಕೇಂದ್ರ ಸರ್ಕಾರ ಬ್ರಾಹ್ಮಣವಾದಿ ಬಂಡವಾಳಶಾಹಿ ಪರವಾಗಿ ನೀತಿ ರೂಪಿಸಲು ಹೊರಟಿದೆ. ದೇಶದ ಆಸ್ತಿಯನ್ನು ಬಹುರಾಷ್ಟ್ರೀಯ ಕಂಪನಿಗಳು, ಬಂಡವಾಳಶಾಹಿಗಳ ಕೈಗೆ ನೀಡಿ ಅಸ್ಥಿರಗೊಳಿಸಲಾಗುತ್ತಿದೆ. ಧರ್ಮ ಆಧಾರಿತವಾದ ನಿಲುವುಗಳನ್ನು ಬೆಂಬಲಿಸುತ್ತಾ ಬರುತ್ತಿದೆ. ಒಂದು ಧರ್ಮವನ್ನು ಪ್ರತಿಪಾದಿಸಿ ಜಾತ್ಯತೀತ ನಿಲುವುಗಳಿಗೆ ವಿರೋಧಿಯಾಗಿ ವರ್ತಿಸುತ್ತಿದೆ. ಮನುವಾದ, ಜಾತಿವಾದವನ್ನು, ಸನಾತನ ಸಂಸ್ಕೃತಿಯನ್ನು ಬೆಂಬಲಿಸಿ ಸಮಾನತೆ, ಮೀಸಲಾತಿ, ಆಹಾರ ಸಂಸ್ಕೃತಿಯ ಮೇಲೆ ನಿರಂತರವಾಗಿ ದಾಳಿ ನಡೆಸಲಾಗುತ್ತಿದೆ.
ಒಂದು ದೇಶ, ಒಂದು ಚುನಾವಣೆ, ಒಂದು ಭಾಷೆ ಹೆಸರಿನಲ್ಲಿ ಸಂಸ್ಕೃತಿ ಭಾಷೆಯ ಮೇಲೆ ದಾಳಿ ನಡೆಸಲಾಗುತ್ತಿದೆ. ಆರ್ಎಸ್ಎಸ್ಗೆ ಸರ್ಕಾರಿ ನೌಕರರು ಸದಸ್ಯತ್ವ ಪಡೆಯಲು ಇರುವ ನಿರ್ಬಂಧವನ್ನು ರದ್ದುಗೊಳಿಸಿ ಕೇವಲ ಆರ್ಎಸ್ಎಸ್ ಸೇರ್ಪಡೆಗೆ ಅವಕಾಶ ನೀಡಲಾಗಿದೆ. ಪ್ರಧಾನಮಂತ್ರಿ ಸೇರಿದಂತೆ ಅಧಿಕಾರಿಗಳು, ಸಂಸದರು, ಸಚಿವರುಗಳು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಿಂದೂ ಮತೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಜಾತ್ಯತೀತ ನಿಲುವುಗಳಿಗೆ ವಿರೋಧಿ ನಡೆದುಕೊಳ್ಳಲಾಗುತ್ತಿದೆ. ದಮನಿತ ಸಮುದಾಯಗಳ ವಿರೋಧಿಯಾಗಿ ನಡೆದುಕೊಳ್ಳುತ್ತಿರುವ ಬಿಜೆಪಿ ಸರ್ಕಾರ ವಿರುದ್ಧ ಐಕ್ಯ ಹೋರಾಟ ನಡೆಸಲು ಎಲ್ಲಾ ಜೀವಪರ ಸಂಘಟನೆಗಳು ಒಗ್ಗೂಡಿ ಹೋರಾಟ ನಡೆಸಲಾಗುತ್ತದೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದಲೂ ವಿವಿಧ ಸಂಘಟನೆಗಳು ಭಾಗವಹಿಸಲಿವೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮತ್ತು ತಾಲೂಕು, ಹೋಬಳಿ ಮಟ್ಟದಲ್ಲಿಯೂ ಸಂಘಟನೆ ಬಲಗೊಳಿಸಿ ಹಿಂದುತ್ವ ಶಕ್ತಿಗಳ ವಿರುದ್ಧ ಹೋರಾಟ ರೂಪಿಸಲಾಗುತ್ತದೆ. ಇತ್ತೀಚೆಗೆ ಆರ್ ಮಾನ್ಸಯ್ಯ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ನಡೆದಿರುವ ಹೋರಾಟವೇ ಫ್ಯಾಸಿಸ್ಟ್ ಶಕ್ತಿಗಳ ನಿದರ್ಶನವಾಗಿದೆ. ಎಲ್ಲಾ ಹಂತದಲ್ಲಿಯೂ ನಡೆಯುತ್ತಿರುವ ಸಂವಿಧಾನ ವಿರೋಧಿ ಬೆಳವಣಿಗೆಗಳ ವಿರುದ್ಧ ಹೋರಾಟ ಮುಂದುವರಿಯಲಿದೆ ಎಂದರು. ದೇಶದ ಆಡಳಿತ ಚುಕ್ಕಾಣಿಯಲ್ಲಿರತಕ್ಕಂಥ ಭಾರತ ಒಕ್ಕೂಟದ ಸರ್ಕಾರ ಸಂವಿಧಾನವನ್ನು ಧಿಕ್ಕರಿಸಿ ಸಂವಿಧಾನ ಕರ್ತೃಗಳಿಗೆ ಅವಮಾನ ಮಾಡುವುದರ ಮೂಲಕ ನಾನು ಪ್ರಜಾಪ್ರಭುತ್ವದ ವಿರೋಧಿ ಅನ್ನುವಂಥ ನಿಲುವನ್ನು ತಳೆದು ತನ್ನ ಹಿಡನ್ ಅಜೆಂಡಾ ಆದಂಥ ಏನು ಫ್ಯಾಸಿಸ್ಟ್ ಶಕ್ತಿಯ ಒಂದು ಸ್ವರೂಪವನ್ನು ತೋರಿಸಿದೆ ಅನ್ನಲಿಕ್ಕೆ ಬಹಳ ಉದಾಹರಣೆಗಳು ಸಿಗ್ತಾವೆ ನಮಗೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಈ ದೇಶದಲ್ಲಿ 50 ಕೋಟಿಗೂ ಹೆಚ್ಚಿರತಕ್ಕಂಥ ಕಾರ್ಮಿಕರ ಹಕ್ಕುಗಳನ್ನ ದಮನ ಮಾಡಿ ಕೇವಲ 4 ಕಾರ್ಮಿಕ ಮಸೂದೆಗಳನ್ನು ಮಾಡುವುದರ ಮೂಲಕ ಇಡೀ ಅಧಿಕಾರವನ್ನ ಕಾರ್ಪೊರೇಟ್ ಸೆಕ್ಟರ್ಗೆ ಅವರ ಏನು ಕೈಗೊಂಬೆಯಂತೆ ಸರ್ಕಾರ ನಡೆಸುವುದರ ಮೂಲಕ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದಂತಹ ಆಡಳಿತವನ್ನು ನಡೆಸುತ್ತದೆ. ಹಾಗೆಯೇ ಈ ದೇಶದ ಅನ್ನದಾತರು ರೈತರ ಭೂಮಿಯನ್ನ ಕಿತ್ತುಕೊಳ್ತಕ್ಕಂಥ, ಭೂಮಿಯನ್ನ ಕಾರ್ಪೊರೇಟ್ ಶಕ್ತಿಗಳಿಗೆ ಒತ್ತಿಡುವಂತ ಕೆಲಸ ನಡೆದಿರ್ತಕ್ಕಂಥದ್ದು ಸಹ ಈ ಫ್ಯಾಸಿಸ್ಟ್ ಮನೋಭಾವದ ಒಂದು ರೂಪ ಅನ್ನೋದನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಂಗೇನೆ ಈ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆಯ ಶೇಕಡ 50% ಇರ್ತಕ್ಕಂಥ ಮಹಿಳೆಯರ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಕಿಂಚಿತ್ತೂ ಮಾತಾಡದೆ ಮೌನ ವಹಿಸ್ತಕ್ಕಂಥ ರೀತಿ ಮತ್ತು ಆ ಮಹಿಳೆಯರ ದೌರ್ಜನ್ಯಗಳಿಗೆ ಕುಮ್ಮಕ್ಕು ಕೊಡ್ತಕ್ಕಂಥ, ಮಹಿಳೆಯರನ್ನು ಅವಮಾನಿಸತಕ್ಕಂಥದ್ದು ಈ ಒಂದು ಫ್ಯಾಸಿಸ್ಟ್ ಶಕ್ತಿಯ ಒಂದು ಸ್ವರೂಪವಾಗಿ ಕಾಣಬಹುದಾಗಿದೆ. ಹಂಗೇನೆ ಜನರನ್ನ ಮತೀಯ ಭಾವನೆಗಳಿಗೆ, ಮತೀಯ ಕಾರ್ಯಕ್ರಮಗಳಲ್ಲಿ ಆಡಳಿತ ನಡೆಸತಕ್ಕಂಥ ಸರ್ಕಾರಗಳು ಒಂದು ಏನು ಜಾತ್ಯತೀತ ಮೌಲ್ಯಗಳನ್ನು ಅಳವಡಿಸಿಕೊಳ್ಳತಕ್ಕಂಥ ಸರ್ಕಾರ ಯಾವುದೇ ಧರ್ಮದ ಪರವಾಗಿ, ಧರ್ಮದ ಒಂದು ನಿರ್ದೇಶನದಂತೆ ನಡೆಯಲಾದಂತ ವ್ಯವಸ್ಥೆಯನ್ನು ಒಪ್ಪಿಕೊಂಡಿರ್ತಕ್ಕಂಥ ಜಾತ್ಯತೀತ ಮನೋಭಾವವನ್ನು ಹೊಂದಬೇಕಾಗಿರ್ತಕ್ಕಂಥ ಸರ್ಕಾರ ಮತೀಯ ಕಾರ್ಯಕ್ರಮಗಳಲ್ಲಿ ಮಂತ್ರಿಗಳು, ಪ್ರಧಾನ ಏನು ಮುಖ್ಯಸ್ಥರಾಗಿರ್ತಕ್ಕಂಥ ಪಾರ್ಟಿಯ ಮುಖ್ಯಸ್ಥರು ಸಹ ಮತೀಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸತಕ್ಕಂಥದ್ದು, ಮತೀಯ ಭಾವನೆಗಳಿಗೆ ಕುಮ್ಮಕ್ಕು ಕೊಡ್ತಕ್ಕಂಥದ್ದು, ಜಾತ್ಯತೀತ ಮೌಲ್ಯವನ್ನು ಧಿಕ್ಕರಿಸತಕ್ಕಂಥದ್ದು, ಒಟ್ಟಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಧಿಕ್ಕರಿಸತಕ್ಕಂಥದ್ದು ಇದು ಫ್ಯಾಸಿಸ್ಟ್ ಮನೋಭಾವ ಅನ್ನೋದನ್ನ ನಾವು ಗುರುತು ಹಚ್ಚಬೇಕಾಗ್ತದ. ಹಂಗೇನೆ ಈ ದೇಶದಲ್ಲಿ ಬಹುಧರ್ಮೀಯರು, ಬಹು ಭಾಷಿಕರು, ಬಹು ಸಂಸ್ಕೃತಿಯ ಜನ ಇದ್ದಾಗೂ ಸಹ ಅದನ್ನ ಒಂದು ದೇಶ ಒಂದು ಚುನಾವಣೆ ಅನ್ನೋದ್ರ ಮೂಲಕ, ಒಂದು ದೇಶ ಒಂದೇ ಸಂಸ್ಕೃತಿಯ ಅನ್ನೋದ್ರ ಮೂಲಕ ಈ ಬಹು ಸಂಸ್ಕೃತಿಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಧಿಕ್ಕರಿಸತಕ್ಕಂಥ ಶಕ್ತಿಗಳು ಹೆಚ್ಚಾಗಿರೋದ್ರಿಂದ ನಾವು ಈ ದೇಶದ ಸಾಮಾನ್ಯ ನಾಗರಿಕರಾಗಿ ಏನು ಫ್ಯಾಸಿಸ್ಟ್ ಶಕ್ತಿಯ ಕೈಗಳಲ್ಲಿದ್ದೀವಿ ಅದನ್ನು ಧಿಕ್ಕರಿಸತಕ್ಕಂಥ ತಿಳುವಳಿಕೆಯನ್ನು ಕೊಡಬೇಕನ್ನ ಕಾರಣಕ್ಕಾಗಿ ಮತ್ತು ಈ ದೇಶದಲ್ಲಿ ಸರ್ಕಾರದ ಪ್ರತ್ಯೇಕ ಏನು ಪ್ರತ್ಯೇಕ ಏನು ಅಟೋನಮಿ ಬಾಡಿಗಳಿದಾವ, ಅದು ಇಡಿ ಇರ್ಬೋದು, ಸಿಬಿಐ ಇರ್ಬೋದು ಮತ್ತು ಎಲೆಕ್ಷನ್ ಕಮಿಷನ್ ಇರ್ಬೋದು, ಈ ತರದನ್ನ ಸರ್ಕಾರ ತನ್ನ ಇಚ್ಛಾನುಸಾರವಾಗಿ ಬಳಸಿಕೊಳ್ಳೋದ್ರ ಮೂಲಕ ಈ ಗಣತಂತ್ರ ವ್ಯವಸ್ಥೆಗೆ ಒಂದು ಧಕ್ಕೆಯನ್ನು ತರ್ತಕ್ಕಂಥದ್ದೆಲ್ಲ ನಡೀತಾ ಇದೆ. ಹಾಗಾಗಿ ಫ್ಯಾಸಿಸ್ಟ್ ವಿರೋಧಿ ಶಕ್ತಿ ಬಹಳ ಒಂದು ಸರ್ಕಾರದ ಒಂದು ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡು ಅದು ಬಲಿಷ್ಠವಾಗಿ ಬೆಳೆದಿದೆ. ಹಾಗಾಗಿ ಜನರನ್ನ ಒಗ್ಗೂಡಿಸ್ತಕ್ಕಂಥದ್ದು, ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳತಕ್ಕಂಥದ್ದು, ಮಹಿಳೆಯರ ಘನತೆಯನ್ನು ಎತ್ತಿ ಹಿಡಿತಕ್ಕಂಥದ್ದು, ಈ ದೇಶದ ರೈತರ, ದಲಿತರ, ಕಾರ್ಮಿಕರ ಹಕ್ಕುಗಳನ್ನ ಎತ್ತಿ ಹಿಡಿಯಲಿಕ್ಕೆ ಫ್ಯಾಸಿಸ್ಟ್ ಶಕ್ತಿಯನ್ನು ವಿರೋಧಿಸಿದ ಹೊರತು ನಮಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ಮನವರಿಕೆಯನ್ನು ಮಾಡ್ಕೊಂಡಿರ್ತಕ್ಕಂಥ ರಾಯಚೂರಿನ
ಎಲ್ಲ ಜೀವಪರ ಸಂಘಟನೆಗಳು ಸೇರ್ಕೊಂಡು ಮನುವಾದಿ ಫ್ಯಾಸಿಸ್ಟ್ ವಿರೋಧಿ ಜನತಾರಂಗ ಅನ್ನುವಂತ ಒಂದು ಐಕ್ಯ ಒಕ್ಕೂಟವನ್ನ ನಾವು ಮಾಡ್ಕೊಂಡಿದ್ವಿ. ಅದರ ಭಾಗವಾಗಿ ಇವತ್ತು ಪ್ರೆಸ್ ಮೀಟ್ ಇದೆ. ಮುಂದಿನ ಹಂತದಲ್ಲಿ ವರ್ಷದ ಮೊದಲ ದಿನ ಅದು ಜನವರಿ 1ರಂದು ದೊಡ್ಡ ಒಂದು ಬೃಹತ್ ಪ್ರಮಾಣದ ಒಂದು ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಪಟ್ಟಿ, ಜಿ ಅಮರೇಶ್, ಎಂ ಗಂಗಾಧರ್, ಭಾಸ್ಕರ್, ನಿರಂಜನ್, ಷಣ್ಮುಖಪ್ಪ ಗಂಟಿ ಉಪಸ್ಥಿತರಿದ್ದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರ 100ನೇ ಜನ್ಮದಿನೋತ್ಸವ ಹಾಗೂ ಸುಶಾಸನ ದಿನಾಚರಣೆಯ ಕಾರ್ಯಕ್ರಮವನ್ನು ರಾಯಚೂರು ಗ್ರಾಮೀಣದ ಬಿಜೆಪಿ ವತಿಯಿಂದ ಕಮಲಾಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ಜನ್ಮದಿನೋತ್ಸವ ಹಾಗೂ ಸುಶಾಸನ ದಿನಾಚರಣೆಯ ಕಾರ್ಯಕ್ರಮವನ್ನು ರಾಯಚೂರು ಗ್ರಾಮೀಣದ ಬಿಜೆಪಿ ವತಿಯಿಂದ ಕಮಲಾಪುರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಶತಾಯುಷಿ ತಾಯಿ ಮರಿಯಮ್ಮ ಅವರನ್ನು ವೇದಿಕೆಯತ್ತ ಕರೆದ ತಿಪ್ಪರಾಜು ಕಾರ್ಯಕ್ರಮದ ಉದ್ಘಾಟನೆ ಅವರ ಕೈಯಿಂದ ನೆರವೇರಿಸಿದರು. ಇದಕ್ಕೂ ಮೊದಲು ಗ್ರಾಮಕ್ಕೆ ಆಗಮಿಸಿದ ಮಾಜಿ ಶಾಸಕ ತಿಪ್ಪರಾಜು ಅವರನ್ನು ಡೊಳ್ಳು ವಾದ್ಯಗಳೊಂದಿಗೆ ಸ್ವಾಗತಿಸಿ ಗ್ರಾಮಸ್ಥರು ವಾಜಪೇಯಿ ಅವರ ಜನ್ಮದಿನದ ಪ್ರಯುಕ್ತ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕ ತಿಪ್ಪರಾಜ ಹವಲ್ದಾರ್, ಮಂಡಲ ಅಧ್ಯಕ್ಷ ಶಂಕರಗೌಡ ಮಿರ್ಜಾಪುರ್, ಮಾಜಿ ಎಪಿಎಂಸಿ ಅಧ್ಯಕ್ಷ ಅಚ್ಯುತ್ ರೆಡ್ಡಿ, ಮುಖಂಡರಾದ ಮಲ್ಲಿಕಾರ್ಜುನ ಉಡುಮ್ಗಲ್, ವರಪ್ರಸಾದ್ ರೆಡ್ಡಿ, ವೀರಯ್ಯ ಸ್ವಾಮಿ ಆಶಾಪುರ್, ಸಿದ್ದನಗೌಡ ನೆಲಹಾಳ್, ಉರುಕುಂದಪ್ಪ ನಾಯಕ್ ಮಟ್ಮಾರಿ, ಮಹಾಂತೇಶ್ ಮುಕ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬಿಜೆಪಿ ಬೂತ್ ಅಧ್ಯಕ್ಷ ನರಸಿಂಹ ಅಂಗಡಿಯವರ ಮನೆಗೆ ತೆರಳಿದ ನಾಯಕರು ಬೂತ್ ಅಧ್ಯಕ್ಷರ ಮನೆಯ ಮೇಲೆ ಬಿಜೆಪಿಯ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮ ಸಂಪನ್ನಗೊಳಿಸಿದರು. ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ನ ನಿವೃತ್ತ ಮ್ಯಾನೇಜರ್ ಸಿಎನ್ ಭಂಡಾರಿ 68 ವರ್ಷ ಇಂದು ಬೆಳಗಿನ ಜಾವ 1:30 ನಗರದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ನಿಧನರಾದರು. ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ನ ನಿವೃತ್ತ ಮ್ಯಾನೇಜರ್ ಸಿಎನ್ ಭಂಡಾರಿ 68 ವರ್ಷ ಅವರು ಇಂದು ಬೆಳಗಿನ ಜಾವ 1:30 ಸಮಯದಲ್ಲಿ ನಗರದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ನಿಧನರಾದರು. ಮನೆಯಲ್ಲಿ ಕಾಲು ಜಾರಿ ಬಿದ್ದಿದ್ದರಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ಚಿಕಿತ್ಸೆ ಫಲಿಸದೆ ಇಂದು ಕೊನೆ ಉಸಿರೆಳೆದಿದ್ದಾರೆ. ಎಸ್ಬಿಎಚ್ನಲ್ಲಿ ಜನಪ್ರಿಯ ಅಧಿಕಾರಿ ಆಗಿದ್ದ ಸಿಎನ್ ಭಂಡಾರಿ ಅವರು ನಿವೃತ್ತಿ ನಂತರವೂ ಬ್ಯಾಂಕ್ ಪಿಂಚಣಿದಾರರ ಕ್ಷೇಮಾಭ್ಯುದಯ ಕುರಿತಂತೆ ಅವಿರತ ಸೇವೆ ಸಲ್ಲಿಸಿದರು. ಅವರ ಪತ್ನಿ, 2 ಪುತ್ರರು, ಓರ್ವ ಪುತ್ರಿ ಮತ್ತು ಅಪಾರ ಬಂಧು ಮಿತ್ರರನ್ನು ಅಗಲಿದ್ದಾರೆ. ಅಂತ್ಯಕ್ರಿಯೆಯು ಇಂದು ಸಂಜೆ ನೆರವೇರಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಡಗರ ಸಂಭ್ರಮಗಳಿಂದ ಕ್ರಿಸ್ಮಸ್ ಆಚರಣೆ, ಯೇಸುವಿನ ಸಂದೇಶ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಡಾಕ್ಟರ್ ಶಿವರಾಜ್ ಪಾಟೀಲ್. ಬಿಜೆಪಿ ಕಚೇರಿಯಲ್ಲಿ ವಾಜಪೇಯಿ ಜನ್ಮದಿನ, ರಕ್ತದಾನ ಶಿಬಿರ, ಅಜಾತಶತ್ರು ವಾಜಪೇಯಿಯ ರಾಜಕೀಯ ಪ್ರೇರಣೆ. ಡಾಕ್ಟರ್ ಶಿವರಾಜ್ ಪಾಟೀಲ್. ಕೇಂದ್ರ ಬಿಜೆಪಿ ಸರ್ಕಾರದಿಂದ ಮನುವಾದಿ ಸಂವಿಧಾನ ವಿರೋಧಿ ಧೋರಣೆ, ಜನವರಿ 1ರಂದು ಪ್ರತಿಭಟನೆ. ಎಂಆರ್ ಬೇರಿ. ಕಮಲಾಪುರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಮಾನೋತ್ಸವ ಶತಾಯುಷಿ ಚಾಲನೆ. ಮತ್ತು ಎಸ್ಬಿಎಚ್ ನಿವೃತ್ತ ಮ್ಯಾನೇಜರ್ ಸಿಎನ್ ಭಂಡಾರಿ ನಿಧನ. ವಾರ್ತೆಗಳನ್ನು ಪ್ರದರ್ಶಿಸಿದವರು ಅದಿತಿ ಹಾಸ್ಪಿಟಲ್ ಅಂಡ್ ಐವಿಎಫ್ ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, ಎಂಬಿಬಿಎಸ್, ಎಂಎಸ್, ಒಬಿಜಿ, ಡಿಎನ್ಬಿ, ಒಬಿಜಿ ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. ಆರ್ಆರ್ ಕಾಲೋನಿ, ಆಶಾಪುರ್ ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ದೇವರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, SAK Convention Hall. Book now, flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit SAK Convention Hall, Shekhar Nagar, IV Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ.